ಜಾತಿ ಆಧಾರದಲ್ಲಿ ಮೀಸಲಾತಿ ನೀಡಲೇಬೇಕು ಅನ್ನುವಂಥ ಒಂದು ವಿಷಯ ಪ್ರಸ್ತಾಪ ಆದಾಗ ಸಹಜವಾಗಿನ ಇವತ್ತು 85% ಅವ್ರಿಗೆ ನೀವು ರಿಸರ್ವೇಷನ್ ಕೊಡ್ರಿ ಅಂತ ಬಂದದ. ಇದು ಯಾವ ರೂಪನ ಪಡಿಬೋದು ಅಂತ ಇದು ವಿರೋಧಿಸೋದು ಕಷ್ಟ ಅದ, ಅದು ಹಂಗೆ ಬಿಟ್ಕೊಂಡು ಹೋಗೋದು ಕಷ್ಟ ಅದ ಬಿ ಜೆ ಪಿಗೆ. ಯಾಕಂದರೆ ಇಲ್ಲಿವರೆಗೆ ರಾಜಕೀಯ ಮಾಡಿದ್ದು ಈ ಒಂದು ಮೀಸಲಾತಿ ವಿರೋಧವಾಗಿ ರಾಜಕೀಯ ಮಾಡ್ತಾ ಬಂದಿದ್ದದ. ಹಾಗಂತೇಳಿ ಓಪನ್ ಆಗಿ ಹೇಳ್ಕೊಳ್ಳೋ ಆಗಿಲ್ಲ, ಇಲ್ಲಾಂದ್ರೆ ಕಸದ ಬಿಟ್ಟಿಗೆ ಹೋಗುವಂಥ ಪ್ರಸಂಗ ಬರ್ತದೆ ಬಿ ಜೆ ಪಿಗೆ. ಅದಕ್ಕೆ ಇದು ಹೆಂಗೆ ವಿರೋಧ ಮಾಡ್ತಾರೆ ಅನ್ನೋದು ಸಹಿತ ಅಷ್ಟ ಪೇಚಿನ ತೆಗೆದಾಗಿದೆ. ಈಗೇನೋ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ, ಬೀದಿಗಿಳಿದಿದ್ದಾರೆ, ಧಿಕ್ಕಾರಕ್ಕೆ ಹೋಗ್ತಾ ಇದ್ದಾರೆ, ಠಾಣೆಗಳು ನಮ್ಮ ಕಾರ್ಯಕರ್ತರು ಹೊಡಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಅಂದಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ಕೆಲವೊಂದಿಷ್ಟು ಅಂಶ ಇಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಮತ್ತು ಅದೇ ಕಾಲಕ್ಕೆ ನಮ್ಮ ಯಾವುದೇ ಕಾರ್ಯಕರ್ತರಿದ್ದರೂ ತಮ್ಮ ಪಕ್ಷದ ಬಗ್ಗೆ ತಮ್ಮ ವಿಚಾರಧಾರೆ ಬಗ್ಗೆ ವಿಶೇಷವಾಗಿ ಪ್ರತಿಪಾದನೆ ಮಾಡೋದು, ಆ ಹಿನ್ನೆಲೆಯಲ್ಲೇ ತಮ್ಮ ವಾದವನ್ನು ಮುಗಿಸೋದು ನಾವು ನೋಡ್ತಾ ಇರ್ತೀವಿ. ಕಾಂಗ್ರೆಸ್ಸಲ್ಲಿ ಬಿ ಜೆ ಪಿಯಲ್ಲೇ ಈ ನೆಲೆಯಲ್ಲಿ ಇವರಾದ ಸಹಿತ ಕಾರ್ಯಕರ್ತರು ಅನ್ನುವಂಥ ಜನನು ಆದಷ್ಟು ತಮ್ಮ ಭಾಷೆ ಮೇಲೆ ತಮ್ಮ ವಿಚಾರದ ಮೇಲೆ ಸೇಮ್ ಇದ್ದರೆ ಮೋಸ್ಟ್ಲಿ ಪೊಲೀಸ್ ಠಾಣೆಗಳಿಂದ ಸುಲಭವಾಗಿ ಹೊರಗೆ ಬರಬಹುದೇನೋ. ಇದು ಪೊಲೀಸ್ ರಾಜ್ಯ ಆಗಿದೆ ಇವರೆಲ್ಲ ಹೇಳ್ತಾ ಇದ್ದಾರೆ. ಯಾವ ಕಾಲಕ್ಕೂ ಯಾರದೇ ಅಧಿಕಾರಿ ಇರಲಿ ಅವ್ರ ಕೈಯಲ್ಲಿ ಪಾಪ ಪೊಲೀಸರು ಸಿಕ್ಕೊಂಡು ಹೋಗುವಂಥ ಪ್ರಸಂಗ ಬರ್ತದೆ. ಇವತ್ತು ಕಾಂಗ್ರೆಸ್ಸಿಗರಿದ್ದಾರೆ, ಕಾಂಗ್ರೆಸ್ಸಿಗರ ಮಾತುಗಳಿಗೆ ಕೇಳುವಂಥ ಅನಿವಾರ್ಯತೆ ಪೊಲೀಸ್ ಇಲಾಖೆಗೆ ಬರ್ತದೆ. ಯಾಕಂದ್ರೆ ಇಲ್ಲಾಂದ್ರೆ ಪೇಮೆಂಟ್ ಮತ್ತೇನೋ ಪ್ರಮೋಷನು ಏನೇನೋ ಖಾತೆಗಳಿರ್ತಾವೆ, ಅದೆಲ್ಲ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂದ್ಕೊಳ್ಳ ನೀವೋ ದೊಡ್ಡರಪ್ಪ ಅನ್ನೋಂಥ ಪರಿಸ್ಥಿತಿ ಈ ಪೊಲೀಸ್ ಇಲಾಖೆದಾಗ್ಯದ. ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಜನನು ಈ ದಿಶೆಯಲ್ಲಿ ಒಂದಿಷ್ಟು ತಪ್ಪುಗಳನ್ನು ಮಾಡ್ತಾರೆ ಅನ್ನೋದು ಅಷ್ಟು ಸತ್ಯದ. ಅದು ಅಲ್ಲಗಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಯಾವ ಪಾರ್ಟಿ ಜನ ಅಧಿಕಾರದಲ್ಲಿರ್ತಾರೋ ಆ ಪಾರ್ಟಿಗೆ ಫೇವರ್ ಮಾಡೋದು, ವಿರೋಧಿಗಳಿಗೆ ವಿರೋಧ ಮಾಡುವಂಥ ಕೆಲಸವನ್ನು ನಮ್ಮ ಪೊಲೀಸ್ ಸ್ಟೇಷನ್ ಮಾಡೋದ್ರಿಂದಾಗೆ ನಾವು ಬಡಿಗೆ ಹಿಡಿದ ಠಾಣೆಗೆ ನುಗ್ಗುವುದಿನ ಭಾಳ ದೂರ ಇಲ್ಲ ಅಂಥೇಳಿ ಒಂದು ಧಮಕಿ ಕೊಡುವಂಥ ಕೆಲಸವನ್ನು ವಿಜೇಂದ್ರ ಅವರು ಮಾಡಿದ್ದಾರೆ. ಇದು ಸರಿನಾ ಅಂತೇಳಿ. ಯಾಕಂದ್ರೆ ಕಾನೂನನ್ನು ಕೈಗೆ ತೊಗೊಳ್ಳೋ ಮಾತಾಡೋದು ಯಾರು ಮಾತಾಡಿದ್ರು ತಪ್ಪು. ನಾವು ಬಡಿಗೆ ಕೈಗೆ ತೊಗೊಳೋದ್ರೆ ಏನಪ್ಪ ಬಡಿಗೆ ಹಿಡ್ಕೊಂಡು ಠಾಣೆ ಒಳಗೆ ಹೋಗೋದಪ್ಪ ಅಂತಂದ್ರೆ ಕಾನೂನು ನಮ್ಮ ಕೈಗೆ ತೊಗೊಂಡಿವಿ ನಾವು ಅಂದಂಗೆ. ಆಗ ಸಹಜವಾಗಿಯೇ ಕಾನೂನು ಬರ್ತದಲ್ಲ. ನಾವು ಏನೋ ಮಾತಾಡಿದ್ರು ಒಂದು ಮಾತಿಗೆ ಬೆಲೆ ಬರಬೇಕಾಗಿದ್ರೆ ಭಾಳ ಸಂಯಮದಿಂದ ಮಾತಾಡಬೇಕಾಗ್ತದೆ. ಆ ದಿಶೆಯಲ್ಲಿ ವಿಜೇಂದ್ರ ಅವರು ಒಂದು ಸ್ವಲ್ಪ ಅತಿರೇಕವಾಗಿ ಮಾತಾಡಿದರೂ ಸಹ ಅವ್ರಿಗೆ ಇವತ್ತು ಬಿ ಜೆ ಪಿಯಲ್ಲಿ ಒಂದು ದೊಡ್ಡ ಸ್ಥಾನ ಅದು ಸಿಗುವ ಸಾಧ್ಯತೆಗಳು ಎಲ್ಲ ಕಾಣ್ತಾ ಇದ್ದಾವಂತ.